ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಯಾವಪ್ಪ ಅಂತಂದ್ರೆ, ಈಗೆಲ್ಲರಿಗೂ ಕೂಡ ಗೊಂದಲಕ್ಕೆ ಈಡು ಮಾಡಿರುವಂತಹ ಟಾಪಿಕ್ ಯಾವಪ್ಪ ಅಂತಂದ್ರೆ ಈ ಒಂದು SIR. ಓಕೆ, SIR ಅಂತ ಅನ್ನೋಕ್ಕಿಂತ ಮುಂಚೆ ನಮಗೆ ಆಡು ಭಾಷೆ ಒಳಗೆ ಇಡಬೇಕಾದ್ರೆ ನಮಗ ಯಾಕೆ ಹೋಟೆಲ್ ಲಿಸ್ಟ್ ಕಾರ್ಡಿಂದ ಹೊಸ ಅಪ್ಲಿಕೇಶನ್ ಹಾಕ್ಬೇಕ್ರಿ ಅಂತೇಳಿ ಬಹಳಷ್ಟು ಜನ ಸರ್ಚ್ ಮಾಡ್ತಾ ಇರ್ತೀರಿ, ಬಹಳಷ್ಟು ಜನ ಗೊಂದಲದೊಳಗಡೆ ಇರ್ತೀರಿ. ಅದರ ಬಗ್ಗೆ ಇವತ್ತು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಈಗೆಲ್ಲರೂ ಬಹಳಷ್ಟು ಜನ ಕೇಳ್ಬೋದು ನನ್ನ. ಬಹಳಷ್ಟು ಜನಕ್ಕೆ ಗೊಂದಲ ಇರ್ತೈತಿ. ನಾ ಬೆಂಗಳೂರಾಗ ಕೆಲಸ ಮಾಡಕತ್ತೇನ್ರಿ, ನಮ್ಮ ಅವ್ವಾರು ಫೋನ್ ಹಚ್ಚಿದ್ರು, ನಿಮ್ದು ಹೊಸ ಎಷ್ಟದ್ದು ಅಪ್ಲಿಕೇಶನ್ ಹಾಕ್ಬೇಕಂತ, ನಿಮ್ದು ID ಕಾರ್ಡ್ ಹೊಸ ಹಳೇದು ವರ್ಕ್ ಆಗುದಿಲ್ಲ ಅಂತ, ಅದನ್ನ ಕ್ಯಾನ್ಸಲ್ ಮಾಡ್ತಾರ ಅಂತ ಹೇಳಕತ್ತಾರ್ರಿ. ಆಮೇಲೆ ನಮ್ಮ ಅಪ್ಪ ಫೋನ್ ಹಚ್ಚಿದ್ದಾರಿ, ನಾ ಬೆಂಗಳೂರಾಗ ಕೆಲಸ ಮಾಡ್ತೀನಿ, ಮಂಗಳೂರಾಗ ಕೆಲಸ ಮಾಡತೀನಿ, ನಾ ಗಾಡಿ ಮೇಲೆ ಅದೀನಿ, ಆದ್ರೂ ಕೂಡ ನಮ್ಗೆ ಹೊಸ ಅಪ್ಲಿಕೇಶನ್ ಹಾಕಣಾಕತ್ತಾರಿ, ಏನಿದು ಹೊಸ ರೂಲ್ಸ್ ಅಂತೇಳಿ ಬಹಳಷ್ಟು ಜನ ಕೇಳ್ಬೋದು. ಯಾಕಂದ್ರ ಈಗ ಎಲ್ರಿಗೂ ಹೆಂಗ್ ತಿಳಿಸ್ಬಿಟ್ರ ಅಂತಂದ್ರ, ನಿಮ್ದು ಏನಾದ್ರು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದ್ರೆ ನಿಮ್ದು OT ಲಿಸ್ಟ್ ಕಾರ್ಡ್ ಹೆಸರ ಬರಂಗಿಲ್ಲ, ನೀವು ಜೀವಂತ ಅಂತಾನೆ ಗೊತ್ತಾಗೋಲ್ಲ ಅಂತಾರ, ಹೌದಾ? ಹಾಗಾಗಿ ಅದ್ರ ಬಗ್ಗೆ ಇವತ್ತು ನಿಮ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅಂತಂದ್ರೆ ಇದ್ರೊಳಗಡೆ ನಾವ್ ಏನೆಲ್ಲ ವಿಷಯಗಳನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಅಪ್ಲಿಕೇಶನ್ ಅಂದ್ರೆ ಏನು, ಅಂದ್ರೆ SIR ಅಂತಂದ್ರೆ ಏನು, ಅದರ ಜೊತೆಗೆ ಈ SIR ಅನ್ನ ಯಾರೆಲ್ಲ ಹಾಕ್ಬೇಕು, ಆಮೇಲೆ ಈ SIR ಅನ್ನ ಹಾಕಾಕ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಂತೇಳಿ ಇದ್ರೊಳಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೇನ ಇದರ ಒಂದು ಲಾಸ್ಟ್ ಡೇಟ್ ಯಾವಾಗ ಐತೆ ಅಂತ ಹೇಳಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಅದನ್ನು ಕೂಡ ನಿಮ್ಗೆ ಲಾಸ್ಟಿಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಗೆ ಇದ್ರೊಳಗಡೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಮೊದಲನೇ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರ, ಈ ಒಂದು SIR ಅಂದ್ರ ಏನಂತ ಹೇಳ್ತೀನಿ ನಿಮ್ಗೆ. SIR ಇಸ್ ನಥಿಂಗ್ ಬಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ ನಾವು. ಓಕೆ, ಇವ್ರ ಕೆಲಸ ಏನಪ್ಪಾ ಅಂತಂದ್ರ, ಈಗ ಆ ಒಂದು ಎಲೆಕ್ಷನ್ ಕಮಿಷನ್ ಬೂತ್ ಏನು ಹೊರಡಿಸಿರ್ತಲ್ಲ ಲಿಸ್ಟ್, ಏನ್ ಲಿಸ್ಟ್, ನಮ್ಮ ಊರೊಳಗಡೆ ಅಥವಾ ನಮ್ಮ ಬೂತ್ ಒಳಗಡೆ ಎಷ್ಟು ಮಂದಿ ವೋಟರ್ ID ಇರ್ತಾವಲ್ಲ, ಎಷ್ಟು ಮಂದಿ ವೋಟ್ ಹಾಕ್ತಾರಲ್ಲ, ಆ ವೋಟ್ ಪ್ರಕಾರ ಅವರು ಹೊರಡಿಸುವಂತಹ ಲಿಸ್ಟ್ ಪ್ರಕಾರ, ನೀವು ಎಲೆಕ್ಷನ್ ಬಂದಾಗ ಪ್ರತಿಯೊಂದು ಊರೊಳಗಡೆ ಪ್ರತಿಯೊಂದು ಬೂತ್ ಒಂದು ಲಿಸ್ಟ್ ಕೊಟ್ಬಿಡ್ತಾರ. ಓಕೆ, ಅಂದ್ರೆ ಯಾರ್ಯಾರು ಎಲೆಕ್ಟ್ ಅಂದ್ರ ವೋಟ್ ಹಾಕ್ಬೇಕಂತೇಳಿ ಲಿಸ್ಟ್ ಕೊಟ್ಬಿಡ್ತಾರ. ಆ ಲಿಸ್ಟ್ ನ ತಗೊಂಡು ಆ ಲಿಸ್ಟ್ ಪ್ರಕಾರ ಇವ್ರು ಏನ್ ಮಾಡ್ತಾರ ಅಂತಂದ್ರ, ಈ ಒಂದು SIR ಟೀಮ್ ದವ್ರು ಏನ್ ಮಾಡ್ತಾರ ಅಂತಂದ್ರ, ಈಗ SIR ಟೀಮ್ ದವ್ರು ಯಾರೇ ಅಂತ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ರಿ. ನಿಮ್ ಊರಾಗ ಬಂದಾಗ ನಿಮ್ ಅಂಗನವಾಡಿ ಟೀಚರ್ ಅಥವಾ ಆಶಾ ಕಾರ್ಯಕರ್ತರು, ಗವರ್ಮೆಂಟ್ ಎಂಪ್ಲಾಯ್ಗಳು ಬಂದ್ ನಿಮ್ ಕಡೆ ಏನ್ ಫಾರ್ಮ್ ತುಂಬ್ಸಕತ್ತಾರಲ್ಲ, ಆ ಫಾರ್ಮ್ ತುಂಬಿಸೋರೆ SIR ಟೀಮಿನ ಮೆಂಬರ್ ಅಥವಾ ಒಬ್ಬ ಮನುಷ್ಯ. ಓಕೆ, ಅವ್ರ ಕೆಲಸ ಏನಪ್ಪಾ ಅಂತಂದ್ರ, ಈ ಒಂದು ವೋಟರ್ ಲಿಸ್ಟ್ ಏನ್ ಲಿಸ್ಟ್ ಇರ್ತದಲ್ಲ, ವೋಟರ್ ಹಾಕುವಂತ ಲಿಸ್ಟ್, ಆ ಲಿಸ್ಟ್ ನ ಚೆಕ್ ಮಾಡಿ ನೀವು ಆ ಲಿಸ್ಟ್ ಒಳಗಡೆ ಅದಿರೋ ಇಲ್ಲೋ. ಓಕೆ, ಯಾಕಂತಂದ್ರ ಒಂದು ಕ್ಷಣ ಏನಾಗುತ್ತಂದ್ರ, ಆ ವೋಟರ್ ಲಿಸ್ಟ್ ಒಳಗಡೆ ಇಲ್ಲದೆ ಇರೋರು ಈಗ ತೀರ್ಕೊಂಡಿರ್ತಾರ ಅಥವಾ ಅವ್ರ ಊರಿಂದ ಬೇರೆ ಕಡೆ ಶಿಫ್ಟ್ ಆಗಿರ್ತಾರ. ಅಂತಹ ಸಮಸ್ಯೆಗಳಿಗೆ, ಅಥವಾ ಇನ್ನು ಏಜ್ ಆಗಿರುವುದಿಲ್ಲ ವೋಟರ್ ID ಹಾಕ್ಬೇಕಾರ, ಈಗ ಲಿಸ್ಟ್ ಬಂದಾಗ ಏಜ್ ಆಗೈತೆ ಅಂತಂದಾಗ, ಅಥವಾ ಹೊಸ ಅಪ್ಲಿಕೇಶನ್ ಹಾಕಿರ್ತಾರ, ಜಸ್ಟ್ ಈಗ 18 ಆಗಿರ್ತಾವ್ರಿ, ಅವ್ರು ಕೂಡ ಹಾಕಿರ್ತಾರಲ್ಲ, ಅಂತವ್ರಿಗೂ ಕೂಡ ಇದು ಅನ್ವಯ ಆಗಿರ್ತದೆ. ನಿಮ್ಗೆ ಮೊದಲಿಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅಂತವ್ರನ್ನ ಪರಿಶೀಲನೆ ಮಾಡಿ ಆ ಒಂದು ಲಿಸ್ಟ್ ಪ್ರಕಾರ ನಿಮ್ಗೆ ಆ ಒಂದು ಹೊಸ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಅದನ್ನ ಆ ಒಂದು ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡ್ತಾರೆ. ಇವ್ರ ಕೆಲಸ ಇದು. ಓಕೆ, ಅರ್ಥ ಆಯ್ತಲ್ಲ ಹೇಳ್ತಾ ಇದ್ರು ನಾನು. ಏನ್ ಮಾಡ್ತಾ ಅಂದ್ರೆ, ಇವರು ನಿಮ್ಮ ಒಂದು ಬೂತ್ ನ ಲಿಸ್ಟ್ ಪ್ರಕಾರ ನೀವು ಅದರೊಳಗಡೆ ರಿಜಿಸ್ಟರ್ ಅದಿರೋ ಇಲ್ಲ ಅಂತೇಳಿ ನೋಡಿ, ಅದ್ರ ಮೇಲೆ ನಿಮ್ಗೆ ಅದಕ್ಕೊಂದು ಹೊಸ ಅಪ್ಲಿಕೇಶನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕು ಅಂತ ಕೇಳ್ಬೋದು ನೀವು. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕಂತಂದ್ರ, ಮೊದಲು ಈಗ ಇರುವಂತಹ ವೋಟರ್ ಲಿಸ್ಟ್ ಒಳಗಡೆ ಇರ್ತಿರಲ್ಲ, ಅವರು ಕೂಡ ಹಾಕ್ಬೇಕು. ಅಂದ್ರೆ ಹೊಸ ಹಳಬರು ಅಂದ್ರೆ ಹಳೆ ಒಳಗೆ ಏನೀಗ ನಿಮ್ದು ವೋಟರ್ ಲಿಸ್ಟ್ ಇತ್ತಲ್ಲ, ಅವರು ಕೂಡ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕು. ಈ ನೆಕ್ಸ್ಟ್ ಕೇಳ್ಬೋದು ನನ್ನ, ನಾವ್ ಮೊನ್ನೆ 18 ವಯಸ್ಸಾಗ್ಯಾವ, ನಮ್ ಮೊನ್ನೆ ವೋಟರ್ ID ಮಾಡಿಸಿ ನಾ ಮಾಡಿಸ್ಬೇಕು ಯಾಕಂತ ಕೇಳ್ಬೋದು. ನೀವು ಇಲ್ಲಿ ಮಾಡಿಸ್ಲೇಬೇಕಾಗ್ತದೆ. ಇದನ್ನ ನೀವು ಅಪ್ಲಿಕೇಶನ್ ನೀವು ಕೂಡ ಹಾಕ್ಬೇಕಾಗ್ತದೆ, ಹೊಸ ಅಪ್ಲಿಕೇಶನ್ ದವರು. ಆಮೇಲೆ ಇನ್ನೊಬ್ರು ಯಾರಪ್ಪ ಅಂತಂದ್ರ, ಈಗ ನಮ್ಮ ಊರೊಳಗಡೆಯಿಂದ ಬೇರೆ ಊರಿಗೆ ಹೋದವ್ರು. ಅರ್ಥ ಆಯ್ತಲ್ಲ? ಈಗ ಅಂದ್ರೆ ಲೈಕ್ ಈಗ ಇದು ಜಾಸ್ತಿ ಕಾಂಪ್ಲಿಕೇಟೆಡ್ ಯಾರಿಗೆ ಆಕತ್ತಂದ್ರ ಹೆಣ್ಮಗಳಿಗೆ ಆಕತಿ. ಯಾಕಂದ್ರೆ ಮದುವೆ ಆದ ತಕ್ಷಣ ಬೇರೆ ಕಡೆ ಶಿಫ್ಟ್ ಆಗ್ತಾರಲ್ಲ, ಅವ್ರಿಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಅವರು ಕೂಡ ಈ ಅಪ್ಲಿಕೇಶನ್ ಹಾಕ್ಬೇಕಾಗ್ತದ. ಇವರೆಲ್ಲಾನು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಅನ್ನ ಯಾಕೆ ನಾವು ಹಾಕ್ತಾ ಇದ್ದೀವಿ ಅಂತ ಕೇಳ್ಬೋದು ನನ್ನ. ಹಾಕೋ ರೀಸನ್ ಇಷ್ಟ. ಇಲ್ಲಿ ಅವರು ಶಾರ್ಟ್ ಲಿಸ್ಟ್ ಮಾಡಕತ್ತಾರ. ಅಂದ್ರ ನಮ್ಮ ಊರಲ್ಲಿ ಇರುವಂತಹ ಲಿಸ್ಟ್ ಒಳಗಡೆ ಎಷ್ಟು ಜನ ಬದುಕಿದಾರ, ಎಷ್ಟು ಜನ ವೋಟ್ ಹಾಕಕತ್ತಾರ, ಎಷ್ಟು ಜನ ವೋಟ್
ಏಜ್ ಆದ್ರೂ ಕೂಡ ಇನ್ನ ಓಟ್ ಹಾಕಕತ್ತಿಲ್ಲ. ಓಕೆ, ಸೊ ಅಥವಾ ನಾ ಈಗ ಈ ಊರವನ ಅಲ್ಲ, ಆದ್ರೂ ಕೂಡ ನನಗೆ ಈ ಊರಾಗ ವೋಟರ್ ಐಡಿ ಐತಿ, ನಮ್ಮ ಊರಾಗನು ವೋಟರ್ ಐಡಿ ಐತಿ ಅಂತವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ರಿಮೂವ್ ಮಾಡ್ತಾರ. ಅರ್ಥ ಆಯ್ತಾ? ಸೊ ಏನಾಗುತ್ತಾ, ಈಗ ಎಕ್ಸ್ಪೈರ್ ಆದವ್ರು ಅಂದ್ರೆ ಡೆತ್ ಆದವ್ರನ್ನು ಕೂಡ ರಿಮೂವ್ ಮಾಡ್ತಾರ. ಆಮೇಲೆ ಎರಡು ಕಡೆ ಎಲೆಕ್ಷನ್ ಬೋತ್ ಇರ್ತೈತಲ್ಲ, ಒಂದು ನಮ್ಮ ಊರಾಗ ಐತಿ, ಇನ್ನೊಂದು ಅವ್ನ ಗಂಡನ ಊರಾಗ ಐತಿ, ಅಥವಾ ಅವ್ರ ಏನು ಲೈಕ್ ತವ್ರ ಮನೆಯಾಗ ಐತಿ, ಅಂತವ್ರದ್ದು ಕೂಡ ಏನ್ ಮಾಡ್ತಾರ ಅಂದ್ರೆ ರಿಮೂವ್ ಮಾಡ್ತಾರ, ಅಂದ್ರೆ ತೆಗಿತಾರ. ಓಕೆ, ಅಂತವನ್ನ ತೆಗೆದು ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ಎಲೆಕ್ಷನ್ ಕಮಿಷನ್ ಬೋರ್ಡ್ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಈ ಕೆಲಸ ಯಾರಪ್ಪ ಅಂದ್ರೆ SIR ದವ್ರು. ಓಕೆ, ಸೊ ನೆಕ್ಸ್ಟ್ ಈಗ ಬಹಳಷ್ಟು ಜನ ಕೇಳ್ಬೋದು, ಇಲ್ರಿ ಇದು ಈಗ ಇದ್ದದ್ ಸರ್ಕಾರದ ಗ್ಯಾಂಬ್ಲಿಂಗ್ ಏನೋ ಒಂದು ತಪ್ಸಾಕ ನಮ್ಗೆ ಈ ತರ ಮಾಡಕತ್ತಾರ ಅಂತ ಕೇಳ್ಬೋದು. ನಮ್ಮ ಊರಾಗ ಯಾಕೆ ಮಾಡ್ಬೇಕ್ರಿ, ನಮ್ಮ ಡಿಸ್ಟ್ರಿಕ್ಟ್ನಾಗ ಯಾಕೆ ಮಾಡ್ಬೇಕ್ರಿ, ನಮ್ಮ ತಾಲೂಕ್ನಾಗ ಯಾಕೆ ಮಾಡ್ಬೇಕ್ರಿ, ನಮ್ಮ ಸ್ಟೇಟ್ನಾಗ ಯಾಕೆ ಮಾಡ್ಬೇಕಂತ ಕೇಳ್ಬೋದು ನಾನು. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇದು ನಮ್ಮ ತಾಲೂಕು ಅಥವಾ ನಮ್ಮ ಊರು ನಮ್ಮ ಡಿಸ್ಟ್ರಿಕ್ಟ್ನಾಗ ಮಾತ್ರ ಇಲ್ಲ, ಬೇರೆ ಬೇರೆ ಸ್ಟೇಟ್ ಒಳಗಡೆ ಕೂಡ ಇದನ್ನ ಮಾಡಿದಾರ. ಸೊ ಎಕ್ಸಾಂಪಲ್ ಈಗ ಯಾಕೆ ಈ ಒಂದು ಡಿಫಿಕಲ್ಟಿನ ನಾವು ಫೇಸ್ ಮಾಡಾಕತ್ತೀವಿ ಈ ವರ್ಷನ ಅಂತಂದ್ರ, ಸೊ ಈಗ ಏನಾಗುತ್ತಂತಂದ್ರ ಈಗ ನಿಮ್ಗೆ ಕಟ್ಟು ಸತ್ಯನ ಹೇಳ್ಬಿಡ್ತೀನಿ. ಸೊ ಏನ್ ಡಿಫಿಕಲ್ಟಿನ ಫೇಸ್ ಮಾಡಿದ್ವಿ ಅಂತಂದ್ರೆ ನಾವು ಈಗ ಕೊನೆಯ ವರ್ಷದಲ್ಲಿ ನಮ್ಗೆ ಒಂದು ಎಲೆಕ್ಷನ್ ಆಯ್ತು. ಎಲ್ಲಿ ಒಂದು ಬೆಂಗಾಲ್ದೊಳಗಡೆ ಅಥವಾ ಕೋಲ್ಕತ್ತಾದೊಳಗಡೆ, ವೆಸ್ಟ್ ಬೆಂಗಾಲ್ದೊಳಗಡೆ ಎಲೆಕ್ಷನ್ ಆಯ್ತು. ಸೊ ಅಲ್ಲಿ ಏನು ಡಿಫಿಕಲ್ಟಿ ಆಗಿತ್ತು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಲಕ್ಷಾಂತರ ಜನ ಬಾಂಗ್ಲಾದೇಶದಿಂದ ವಲಸೆ ಬಂದಂತಹ ಜನ, ಅಂದ್ರೆ ಕೆಲಸ ಮಾಡ್ಲಿಕ್ಕಂತ ಬಂದಂತ ಜನ ನಮ್ಮೂರದ್ದ ಅಥವಾ ನಮ್ಮ ದೇಶದ ವೋಟರ್ ಐಡಿ ಲಿಸ್ಟ್ ನ ಮಾಡಿಸಿ, ನಮ್ಮ ದೇಶದ ಆಧಾರ್ ಕಾರ್ಡ್ ಮಾಡಿಸಿ, ರೇಷನ್ ಕಾರ್ಡ್ ಮಾಡಿಸಿ ಇಲ್ಲೇ ಸೆಟ್ಲ್ ಆಗ್ಬಿಟ್ರ. ಏನಾಗತ್ರಿ, ಅಲ್ಲಿರುವಂತಹ ರಿಯಲ್ ವೋಟರ್ಗೂ ಅವರಿಗೂ ಕಾಂಪಿಟೇಷನ್ ಬಿದ್ಬಿಡುತ್ತೆ. ಅಂದ್ರೆ ಏನಲ್ಲಿ ಅವರಿಗೆ ಜಾಗ ಕೊಟ್ಟಿದ್ರಲ್ಲ, ಸೊ ಯಾರದ್ದು ನಾನು ಇಲ್ಲಿ ಅಂದ್ರೆ ಪೊಲಿಟಿಕಲ್ ಮೆನ್ಷನ್ ಮಾಡಕ್ ಹೋಗಲ್ಲ, ಸೊ ಅವ್ರಿಗೆ ಏನಾಗುತ್ತೆ ಅಂತಂದ್ರ ಅದು ಯೂಸ್ಫುಲ್ ಆಗಬಿಡು. ಅಂದ್ರೆ ವೋಟರ್ ಐಡಿ ಲಿಸ್ಟ್, ವೋಟರ್ ಲಿಸ್ಟ್ ಜಾಸ್ತಿ ಆಗ್ಬಿಡುತ್ತಲ್ಲಿ, ರೈಸ್ ಆಗ್ಬಿಡುತ್ತೆ. ಸೊ ಅವ್ರಿಗೆ ಗೆಲ್ಲಕ್ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಗೆ ಇವ್ರ ಜಾಗ ಕೊಟ್ಟಾರ, ನಮ್ಗೆ ಇವ್ರು ಇರಾಕ ಮನಿ ಕೊಟ್ಟಾರ ಅಂದಾಗ ಅವ್ರ ವೋಟ್ ಅವ್ರಿಗೆ ಹಾಕ್ಬೇಕಲ್ಲ, ಹೌದಿಲ್ಲ? ಸೊ ಅದನ್ನ ಶಾರ್ಟ್ ಲಿಸ್ಟ್ ಮಾಡಾಕ ಈಗ ಎಕ್ಸಾಂಪಲ್ ಕೇಳ್ಬೋದು, ನಮ್ಮ ಊರಾಗ ಯಾರು ಇಲ್ಲಪ್ಪ ಅಂತವ್ರು, ಅಥವಾ ನಾವೆಲ್ಲಿ ದೇಶ ಬಿಟ್ಟು ಬಂದವ್ರು ನಮ್ಮ ಊರಾಗಿಲ್ಲ ಅಂತ ಕೇಳ್ಬೋದು. ಸೊ ಇದು ಏನಪ್ಪಾ ಅಂತಂದ್ರೆ ಅದಕ್ಕ ಮಾತ್ರ ಅಂತಲ್ಲ, ಸೊ ಇದು ಈಗ ಮೃತಪಟ್ಟವ್ರು ಅಂದ್ರೆ ಎಕ್ಸ್ಪೈರ್ ಆದವ್ರಿಗೂ ಕೂಡ ಇದು ಅವ್ರನ್ನೂ ಕೂಡ ರಿಮೂವ್ ಮಾಡಕ್ ಆಗಿರ್ಬೋದು. ಅಥವಾ ನಿಮ್ಗೆ ಹೇಳಿ ಈಗ ಎರಡು ಕಡೆ ಸ್ಥಳಾಂತರ ಅಂದ್ರೆ ಈಗ ಗಂಡನ ಮನೆಯಾಗ ಐತಿ ಅಥವಾ ತವ್ರ ಮನೆಯಾಗ ಐತಿ ಅನ್ನೋದು ಅವ್ರಿಗೂ ಕೂಡ ಅವ್ರನ್ನೂ ಕೂಡ ಇದನ್ನ ತೆಗಿತಾರ. ಅದಾದ್ಮೇಲೆ ಈಗ ಇನ್ನು ದೃಢೀಕರಣನೇ ಮಾಡಿರೋದಿಲ್ಲ, ನನ್ನ ಏಜ್ 18 ಆಗ್ಯಾವ ಅಂದ್ರೂ ಕೂಡ ಅವ್ರ ಅದನ್ನ ವೋಟರ್ ಐಡಿ ಲಿಸ್ಟ್ ತಗೊಂಡಿರ್ತಾರಲ್ಲ, ಸೊ ಅವ್ರಿಗೂ ಕೂಡ ಇದು ಆಪ್ಷನ್ ಬೆಸ್ಟ್. ಸೊ ಓವರ್ ಆಲ್ ಆಗಿ ಈ ಒಂದು ಅಪ್ಲಿಕೇಶನ್ ಅನ್ನ ಎಲ್ರು ಹಾಕ್ಬೇಕು. ಏನ್ ವೋಟಿಂಗ್ ಲಿಸ್ಟಿಗೆ ಎಲಿಜಿಬಲ್ ಅದಿರಲ್ಲ, ಸೊ ಅವ್ರೆಲ್ರು ಕೂಡ ಇದನ್ನ ಹಾಕ್ಬೇಕು. ನೀವು ಹಳೆ ಅಪ್ಲಿಕೇಶನ್ ಇರ್ಲಿ, ಹೊಸ ಅಪ್ಲಿಕೇಶನ್ ಇರ್ಲಿ, ನೀವು ಅಂದ್ರೆ ಲೈಕ್ ನಿಮ್ಮ ಮನೇಲಿ ಎಕ್ಸ್ಪೈರ್ ಆಗಿದಾರ ಅವ್ರದಿನ್ನು ವೋಟರ್ ಐಡಿ ಲಿಸ್ಟ್ ರನ್ನಿಂಗ್ ಒಳಗೆ ಅಂದ್ರೆ ಅದನ್ನು ಕೂಡ ರಿಮೂವ್ ಮಾಡಿಸ್ರಿ. ಸೊ ಅದು ಬಹಳ ಉತ್ತಮ. ಸೊ ಈಗ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕಂತೇಳಿ. ಅಂದ್ರೆ ಈಗ ಆಲ್ರೆಡಿ ಇದ್ದವ್ರು ಹಾಕ್ಬೇಕು, ಅಂದ್ರೆ ಎಕ್ಸಿಸ್ಟೆಡ್ ವೋಟರ್ ಲಿಸ್ಟ್, ಆಮೇಲೆ ಅಂದ್ರೆ ಐಡೀಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಗ ಏನ್ 18+ ಆಗಿದ್ದು ಅಥವಾ ಈಗ ಹೊಸ ಅಪ್ಲಿಕೇಶನ್ ಹಾಕಿರಲ್ಲ ಅವರು ಕೂಡ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಎರಡನೇ ಸಲ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಅವರು ಶಾರ್ಟೇಜ್ ಮಾಡ್ತಾರೆ ನಿಮ್ಮೂರದ್ದು. ಅಂದ್ರೆ ಈಗ ಎಷ್ಟು ಜನ ಟ್ರಾನ್ಸ್ಪೋರ್ಟ್ ಆಗ್ಯಾರ, ಅಂದ್ರೆ ಈಗ ಎಕ್ಸಾಂಪಲ್ ಬೇರೆ ಊರಿಗೆ ಹೋಗಿ ಶಿಫ್ಟ್ ಆಗಿದಾರ, ಅಥವಾ ಎಷ್ಟು ಜನ ಎಕ್ಸ್ಪೈರ್ ಆಗಿದಾರ, ಎಷ್ಟು ಜನ ಮತದಾರ ಒಳಗಡೆ ಇಲ್ದೇ ಇರೋ ಎಲಿಜಿಬಲ್ ಇಲ್ದೇ ಇರೋರ್ನು ಕೂಡ ಅಲ್ಲಿ ರಿಮೂವ್ ಮಾಡ್ತಾರ. ಸೊ ಇವೆಲ್ಲವನ್ನು ರಿಮೂವ್ ಮಾಡಿ ಆಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದ್ರ ಪಾಸಿಬಲ್ ಡಾಕ್ಯುಮೆಂಟ್ಸ್ಗಳು. ಸೊ ಒಂದು ಆಧಾರ್ ಕಾರ್ಡ್ ಇರ್ಬೇಕಾಗ್ತದೆ ನಿಮ್ದು, ಆಮೇಲೆ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ, ಅದಾದ್ಮೇಲೆ ನಿಮ್ದು ಅಡ್ರೆಸ್ ಪ್ರೂಫ್ ಇರ್ಬೇಕಾಗ್ತದ. ಸೊ ಇವು ಮೇನ್ ಡಾಕ್ಯುಮೆಂಟ್ಸ್ಗಳು. ಆಮೇಲೆ ಇನ್ನೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಬರ್ತಾವೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಸೊ ಇನ್ನೊಂದು ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಹೇಳ್ಬೇಕಾಗಿರೋದು, ಸೊ ಈಗ ನೀವು ಮೊದಲಿಗೆ ಏನ್ ಮಾಡ್ತೀರಂದ್ರೆ ಈಗ ನಾವು ವೋಟರ್ ಐಡಿ ಮಾಡಿಸ್ಬೇಕು ಅಥವಾ ವೋಟರ್ ಲಿಸ್ಟ್ ಮಾಡಿಸ್ಬೇಕಂತಂದ್ರೆ ನಾನು ಎಲೆಕ್ಷನ್ ಕಮಿಷನ್ ಬೂತಿಗೆ ಹೋಗ್ಬೇಕಾಗ್ತಿತ್ತು. ಓಕೆ, ಅಥವಾ ಒಂದು ಅದಕ್ಕೆ ಸಂಬಂಧಪಟ್ಟಿರುವಂತ ಆಫೀಸಿಗೆ ಹೋಗ್ಬೇಕಾಗ್ತಿತ್ತು. ಸೊ ಈಗ ಏನಾಗಿದೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಬೂತೆ ನಿಮ್ಮಂತಲ್ಲಿ ಬಂದು ಆ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿಸ್ತಾ ಇದಾರ. ಇಷ್ಟ ಮತ್ತೇನು ನೀವು ಜಂಜಾಟ್ನ ಹೊಂದ್ಕೋಬೇಡಿ ಅಥವಾ ನೀವೇನು ಕನ್ಫ್ಯೂಷನ್ ಹಾಕೋಬೇಡಿ. ಏನಾಗಿತ್ತು ಅಂತಂದ್ರೆ ನೀವು ಹೊಸ ವೋಟರ್ ಲಿಸ್ಟ್ ಮಾಡ್ಬೇಕಾದ್ರೆ ಅಥವಾ ವೋಟರ್ ಲಿಸ್ಟ್ ಮಾಡಿಸ್ಕೋಬೇಕಾದ್ರೆ ನೀವೇನ್ ಹೋಗಿ ಮಾಡಿಸಿದ್ರಲ್ಲ, ಸೊ ಅದನ್ನ ಅದ್ರ ಬದ್ಲಿ ಆ ಒಂದು ವೋಟರ್ ಲಿಸ್ಟ್ ಸಂಸ್ಥೆ ಐತಲ್ಲ, ಸೊ ಅವರ ನಿಮ್ಮಂತಲ್ಲಿ ಬಂದು ಏನ್ ಮಾಡತ್ತಾರ ನಿಮ್ಮ ವೋಟರ್ ಲಿಸ್ಟ್ ನ ಮಾಡಿಕೊಡಕತ್ತಾರ. ಇಷ್ಟ ಸಿಂಪಲ್ ಮ್ಯಾಟರ್. ಓಕೆ, ಎಲ್ರು ಮಾಡಿಸ್ರಿ, ಪ್ರಾಪರ್ ಆಗಿ ಮಾಡಿಸ್ರಿ. ನಿಮ್ಮ ಏನಾದ್ರು ತಿದ್ದುಪಡಿ ಇದ್ರೂ ಈಗಲೇ ಮಾಡಿಸ್ಕೊಂಡ್ಬಿಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ SIR. ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.